ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ದಶಮಾಂಶಗಳ ಗುಣಾಕಾರ ಕುರಿತು ಇಲ್ಲಿ ದಶಮಾಂಶಗಳ ಗುಣಾಕಾರ ಯಾವ ರೀತಿಯಾಗಿ ಮಾಡಬೇಕು ಅಂತ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ನೋಡ್ಬೋದು, ಇಲ್ಲಿ ದಶಮಾಂಶಗಳ ಗುಣಾಕಾರ ಮಾಡಲಿಕ್ಕೆ ಕೆಲವೊಂದಿಷ್ಟು ಸಿಂಪಲ್ ಆದಂತಹ ಟ್ರಿಕ್ಸ್ಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಸಮಸ್ಯೆ ಇದೆ ನೋಡ್ಬೋದು. ಇಲ್ಲಿ 0.2 ಇಂಟು 6 ಅದನ್ನು ಯಾವ ರೀತಿ ಗುಣಾಕಾರ ಮಾಡಬೇಕು ನೋಡಿ. ಇಲ್ಲಿ 0.2 ಇಂಟು 6 ನೋಡ್ಬೋದು. ಇಲ್ಲಿ 6 2 12 1ಕ್ಕೆ 1. ಇಲ್ಲಿ 6 ಇಂಟು 0 0 ಆಗುತ್ತೆ. ಇಲ್ಲಿ ಉಳಿದಿದ್ದೆಷ್ಟು 1. ಸೊ ಈಗ ಇಲ್ಲಿ ಉತ್ತರ 12 ಬಂತು. ಬಟ್ ಇದು ನಾವು ಇಲ್ಲಿ ಬಿಂದು ಇರುವುದರಿಂದ ಏನು ಮಾಡಬೇಕು, ಇಲ್ಲಿ ಎಷ್ಟು ಬಿಂದು ಬಂದಿದ್ದಾವೆ, ಎಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಲಾಗಿದೆ ನೋಡ್ಬೋದು. ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಅಥವಾ ಒಂದು ಸಂಖ್ಯೆಯನ್ನು ಬಿಟ್ಟು ಇಲ್ಲಿ ಪಾಯಿಂಟನ್ನು ಕೊಡಲಾಗಿದೆ. ಸೊ ಇಲ್ಲಿ ಕೂಡ ತಾವೇನು ಮಾಡಬೇಕು, ಈ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟನ್ನು ಕೊಡಬೇಕಾಗುತ್ತದೆ. 1.2. ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ 4.6 ಇಂಟು 8 ನೋಡ್ಬೋದು. ಇಲ್ಲಿ 4.6 ಇಂಟು 8. ಇಲ್ಲಿ 8 6 48. ಇಲ್ಲಿ 4 ಕೊಡೋಣ. 8 4 32, 32 4 36. ಇಲ್ಲಿ ಕೂಡ ಒಂದು ಸಂಖ್ಯೆಯನ್ನು ಬಿಟ್ಟು ಪಾಯಿಂಟನ್ನು ಕೊಡಲಾಗಿದೆ. ಹಾಗಾಗಿ ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡೋಣ. 36.8. ಇನ್ನು ಮೂರನೇದು ನೋಡೋಣ. ಇಲ್ಲಿ 2.71 ಇಂಟು 5. 5 1 5, 5 ವೇಳೆ 35, 5 1 5, 5 ವೇಳೆ 35. ಇಲ್ಲಿ 3 ಕೈಲ ಕೊಡೋಣ. 5 2 10, 10 3 13. ಎಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಲಾಗಿದೆ, ಇಲ್ಲಿ 1 2 2 ಸಂಖ್ಯೆ ಬಿಟ್ಟು 1 2. ಸೊ ಇಲ್ಲಿ 13.55. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ 0.5 ಇಂಟು 10 ನೋಡ್ಬೋದು. ಇಲ್ಲಿ 10 ಇಲ್ಲಿ 50, ಇಲ್ಲಿ 5 ಕೊಡೋಣ. 10 ಇಂಟು 0 0, ಇಲ್ಲಿ 5ಕ್ಕೆ 5. ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಪಾಯಿಂಟ್ ಕೊಡಲಾಗಿದೆ. 5ಅನ್ನು ಬಿಟ್ಟು ಒಂದು ಪಾಯಿಂಟ್ ಕೊಡಲಾಗಿದ್ದು, 0ಅನ್ನು ಬಿಟ್ಟು ನಾವು ಒಂದು ಪಾಯಿಂಟ್ ಕೊಟ್ಟರೆ ಇಲ್ಲಿ 5.0 ಆಗುತ್ತದೆ. ಇನ್ನು ಐದನೇ ಪ್ರಶ್ನೆ 0.03 ಇಂಟು 1000. ಇಲ್ಲಿ ನೋಡ್ಬೋದು ತಾವು ಕೂಡ. ಇಲ್ಲಿ ನಾನು ಹಚ್ಚಿರುತ್ತೇನೆ 1000 ಇಂಟು 0.03. ಮೊದಲು 3ರಿಂದ ಗುಣಾಕಾರ ಮಾಡೋಣ. ಇಲ್ಲಿ 0 3 ಇಂಟು 0, ಇಲ್ಲಿ 0 ಇಲ್ಲಿ 0. ನೆಕ್ಸ್ಟ್ ಇಲ್ಲಿ 3 1 3. ಇನ್ನು ನೆಕ್ಸ್ಟ್ ಇಲ್ಲಿ ಪ್ಲಸ್ಸನ್ನು ಹಾಕೊಳ್ಳೋಣ, ಯಾಕಂದ್ರೆ ಒಂದೊಂದು ಸಂಖ್ಯೆಯಿಂದ ಗುಣಾಕಾರ ಮಾಡೋಣ. ಇಲ್ಲಿ ಎಲ್ಲವೂ ಕೂಡ 0 ಬರುತ್ತೆ. ಮತ್ತೆ ಇಲ್ಲಿ ಕೂಡ 0 0 0 0. ಈಗ ನೋಡ್ಬೋದು ತಾವು. ಇಲ್ಲಿ 0 0, ಅದೇ ರೀತಿಯಾಗಿ ಇಲ್ಲಿ 0 3 0 0. ಸೊ ಈಗ ನೋಡ್ಬೋದು ಇಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳನ್ನು ಬಿಟ್ಟು ಪಾಯಿಂಟನ್ನು ಕೊಡಲಾಗಿದೆ ಅಂತ ನೋಡಿದರೆ ತಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ತಾವು. ಇಲ್ಲಿ 2 ಸಂಖ್ಯೆ ಬಿಟ್ಟಿದ್ದಾರೆ. 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಲಾಗಿದ್ದು, ಇಲ್ಲಿ ನಾವು ಏನು ಮಾಡ್ಬೋದು, ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟನ್ನು ಕೊಟ್ಟರೆ ಇಲ್ಲಿ 30 ಆಗುತ್ತದೆ. ಸೊ ಇಲ್ಲಿ ಆನ್ಸರ್ ಎಷ್ಟು ಅಂದರೆ ಇದರ ಆನ್ಸರು 30. ಈ ರೀತಿಯಾಗಿ ತಾವು ಇಲ್ಲಿ ದಶಮಾಂಶಗಳ ಗುಣಾಕಾರವನ್ನು ಮಾಡಬೇಕಾಗುತ್ತದೆ.